ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತವೃಂದಕ್ಕೆ ಭಗವಂತ ಒಲಿದರೆ ವನಿಕೆಯೂ ಚಿಗುರುವುದು ಎಂದು ಹೇಳುವುದನ್ನು ಕೇಳಿದ್ದೇವೆ. ದೇವರ ಅವತಾರ ರೂಪಿಯಾದ ಶ್ರೀ ಶಿರಡಿ ಸಾಯಿಬಾಬಾರವರನ್ನು ಭಕ್ತಿಯಿಂದ ಸ್ಮರಿಸಿದವರಿಗೆ ಕಷ್ಟಗಳು ಎಳ್ಳಷ್ಟು ಇರುವುದಿಲ್ಲ ಎಂದು ಅನೇಕರಿಗೆ ಆಗಿರುವ ಅನುಭವಗಳ ಕಥೆಗಳನ್ನು ಕೇಳಿದ್ದೇವೆ. ನಾವು ಅದರ ಅನುಭವಗಳನ್ನು ಪಡೆದುಕೊಂಡಿದ್ದೇವೆ. ನಮ್ಮ ಸರ್ವಸ್ವವು ಅವನೇ ಎಂದು ನಾವು ಅಂದುಕೊಂಡಾಗ ರಕ್ಷಕನಾಗುತ್ತಾನೆ. ನಮ್ಮ ಅಭಿಷ್ಟಗಳನ್ನು ನೆರವೇರಿಸುತ್ತಾನೆ. ಪೂರ್ವ ಜನ್ಮದ ಪುಣ್ಯ ಫಲದಿಂದ ಬಾಬನನ್ನು ಹತ್ತಿರದಿಂದ ಕಾಣುವ ಭಾಗ್ಯ ನಮ್ಮದಾಗಿದೆ. ಅವನ ಸ್ಮರಣೆ ನಮ್ಮ ತನು ಮನಗಳಲ್ಲಿ ತುಂಬಿಕೊಂಡು ಧ್ಯಾನಿಸೋಣ. ಇದರಿಂದ ನಾವು ಸದ್ಭಾವನೆ ಹೊಂದಿ ಇತರರನ್ನು ಸಜ್ಜನರಾಗುವಂತೆ ಪ್ರಯತ್ನಿಸೋಣ. ಶ್ರೀ ಶಿರಡಿ ಸಾಯಿಬಾಬಾರವರ ಅನುಗ್ರಹಕ್ಕೆ ಒಳಪಟ್ಟು ಜೀವನದಲ್ಲಿ ಸುಖ ನೆಮ್ಮದಿ ತಂದುಕೊಂಡಿರುವ ಘಟನೆಯನ್ನು ನಾನು ಇಲ್ಲಿ ವಿವರಿಸಲಿದ್ದೇನೆ. ಚೆನ್ನೈನಲ್ಲಿರುವ ಶ್ರೀನಿವಾಸ ಎಂಬುವವರು ಮಧ್ಯಮ ವರ್ಗಕ್ಕೆ ಸೇರಿದವರು. ಇವರಿಗೆ ಇಬ್ಬರು ಹೆಣ್ಮಕ್ಳಿರ್ತಾರೆ. ಇವರು ಶಿರಡಿ ಶ್ರೀ ಸಾಯಿಬಾಬಾರವರ ಭಕ್ತರು, ಸಂಭಾವಿತರು. ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿರ್ತಾರೆ. ಒಮ್ಮೆ ಕಚೇರಿಯ ಮುಖ್ಯವಾದ ಕಡತನ ತೆಗೆದುಕೊಂಡು ಆಟೋದಲ್ಲಿ ಮನೆಗೆ ಹಿಂದಿರುಗ್ತಾ ಇರ್ತಾರೆ. ಇಳಿಯುವಾಗ ಕಡತನ ಆಟೋದಲ್ಲೇ ಮರೆತುಬಿಟ್ಟು ಬಂದುಬಿಡ್ತಾರೆ. ಮನೆಗೆ ಬಂದಮೇಲೆ ನೆನಪಾಗುತ್ತೆ, ನಾನು ಆಟೋದಲ್ಲಿ ಆ ಕಡತನ ಮರೆತುಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತ. ಅತೀ ಮುಖ್ಯವಾದ ಕಡತವಾಗಿಂದ ಅವರಿಗೆ ದಿಕ್ಕೆ ತೋಚದಂತಾಯಿತು. ಇದು ಕಳೆದು 1 ಗಂಟೆ ಸಹಿತ ಆಗಿರೋಲ್ಲ. ಕಚೇರಿಯ ಯಜಮಾನರ ಹೆಂಡತಿ ಇವ್ರ ಮನೆಗೆ ದೂರವಾಣಿ ಕರೆ ಮಾಡಿ ಕಡತ ನಿಮ್ಮಲ್ಲಿ ಇದೆಯಾ ಅಂತ ಪ್ರಶ್ನಿಸಿದ್ರಂತೆ. ಉತ್ತರ ಹೇಳೋದಕ್ಕೆ ಸಾಧ್ಯವಾಗದೆ ಬಾಯಿ ಕಟ್ಟಾಕ್ಬಿಟ್ಟಿತು. ತಡವರಿಸ್ತಿದ್ರು. ಇದನ್ನು ಅರ್ಥ ಮಾಡಿಕೊಂಡ ಆ ಮಹಿಳೆ ಧೈರ್ಯ ತುಂಬುವ ಮಾತನ್ನು ಆಡಿದ್ರಂತೆ. ನೋಡಿ, ನೀವು ಗಾಬರಿ ಆಗೋದೇನು ಬೇಡ, ನೀವು ಕಳೆದುಕೊಂಡಿರೋ ಫೈಲ್ ನಮಗೆ ಸಿಕ್ಕಿದೆ ಅಂತ ತಿಳಿಸಿದ್ರಂತೆ. ಈ ಮಾತನ್ನು ಕೇಳಿ ಆಶ್ಚರ್ಯ ವ್ಯಕ್ತಪಡಿಸ್ತಾ, ಹೇಗೆ ಸಿಕ್ತು? ನಾನು ಕಳ್ಕೊಂಡಿದ್ದು ಆಟೋದಲ್ಲಿ. ಯಾವ ಆಟೋ ಅಂತ ಆಗಲಿ ಅಥವಾ ಚಾಲಕ ಯಾರು ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಮನೆಗೆ ಹೇಗೆ ಬಂತು ಅಂತ ಪ್ರಶ್ನಿಸಿದ್ರಂತೆ. ನೀವು ಬಂದ ಆಟೋ ಚಾಲಕನ ಹೆಂಡತಿ ನಮ್ಮನೆ ಕೆಲಸ ಮಾಡ್ತಾರೆ. ಆಕೆಯ ಗಂಡ ಕಡತನ ತೆಗೆದು ನೋಡಿದ್ದಾನೆ. ಅದರಲ್ಲಿ ನಮ್ಮ ಕಂಪ್ನಿಯ ಮೇಲೆ ಹೆಸರನ್ನ ನೋಡಿ ಇದು ನಮಗೇ ಸೇರಿದಂತ ಅರ್ಥ ಮಾಡಿಕೊಂಡು ಅದನ್ನು ಇಲ್ಲಿ ತಂದು ಕೊಟ್ಟು ಹೋಗಿದ್ದಾನೆ ಅಂತ ಹೇಳ್ತಾರೆ. ಆಟೋದಲ್ಲಿ ಎಷ್ಟು ಜನ ಹತ್ತುವವರು ಇಳಿಯೋರು ಇರ್ತಾರೆ. ಆದರೆ ಬಾಬನಲ್ಲಿ ಕಷ್ಟ ತೋಡಿಕೊಂಡಾಗ ವಿಸ್ಮಯ ತರುವಂಥ ಅನುಭವ ತಂದು ಕೊಡುತ್ತಾರೆ. ಬಾಬನ ದಯೆಯೇ ಇದಕ್ಕೆ ಕಾರಣ. ಅವರನ್ನು ನಂಬಿದವರಿಗೆ ಎಂದಿಗೂ ತೊಂದರೆಗೆ ಸಿಕ್ಕಿ ಹಾಕ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಮತ್ತೊಂದು, ಶ್ರೀನಿವಾಸ್ ಅವರ ಮನೆಯಲ್ಲಿ ಯಾರೂ ನಂಬಲು ಸಾಧ್ಯವಾಗದಂಥ ವಿಸ್ಮಯ ಅವರ ಮನೆಯಲ್ಲಾಗಿದೆ. ಶ್ರೀನಿವಾಸ್ ಅವರ 2ನೇ ಮಗಳು ಚಿಕ್ಕ ವಯಸ್ಸಿನಲ್ಲೇ ಕಿಡ್ನಿ ವಿಫಲ ಹೊಂದಿದ್ದವಳು. ಕೈಕಾಲು ಬಾತ್ಕೊಂಡು ವೇದನೆ ಅನುಭವಿಸ್ತಾ ಇದ್ಲು. ಮಧ್ಯಮ ವರ್ಗದವರಾಗಿರೋದ್ರಿಂದ ಹೆಚ್ಚು ಖರ್ಚು ಮಾಡಿ ಔಷಧಗಳನ್ನ ಕೊಡಿಸುವಂಥ ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಬಾಬನ ಮೇಲೆ ಜವಾಬ್ದಾರಿ ಹಾಕಿ ಸುಮ್ಮನಾಗ್ಬಿಟ್ರು. ಬಾಬನಿಗೆ ಶರಣಾದ ಬಳಿಕ ದಿನದಿಂದ ದಿನಕ್ಕೆ ಸುಧಾರಣೆ ಆಗಲಾರಂಭಿಸಿತು. ಈಗ ಸಂಪೂರ್ಣ ಗುಣವಾಗಿದ್ದಾರೆ. ಮದುವೆಯಾಗಿ ಒಂದು ಮಗುವಿನ ತಾಯಿ ಕೂಡ ಆಗಿದ್ದಾರೆ. ಎಲ್ಲರಂತೆ ಸುಖವಾಗಿ ಸಂಸಾರ ಮಾಡಿಕೊಂಡಿದ್ದಾರೆ. ವೈದ್ಯ ಲೋಕಕ್ಕೆ ಇದೊಂದು ವಿಸ್ಮಯ ತರುವಂತಹ ವಿಷಯ. ಶ್ರೀ ಸಾಯಿ ಲೀಲೆ ಅಗಾಧವಾದದ್ದು. ಅವರ ಲೀಲೆಗಳಿಗೆ ಅಂತ್ಯವೇ ಇಲ್ಲ. ಮಾನವ ರೂಪದಲ್ಲಿ ಜನಿಸಿದ ಪರಮಾತ್ಮ ಅವರನ್ನು ಆತ್ಮದಲ್ಲಿ ಸ್ಥಿರವಾಗಿ ನೆಲೆಸುವಂತೆ ನಾವು ಮಾಡಬೇಕು. ಆತ್ಮ ಪರಮಾತ್ಮನಲ್ಲಿ ಲೀನವಾಗಬೇಕಾದರೆ ನ್ಯಾಯ, ಧರ್ಮ, ಸತ್ಯ, ಮಿಥ್ಯಗಳು ವ್ಯಕ್ತಿಯಲ್ಲಿ ಅಭಿವ್ಯಕ್ತಿಯಾಗಿರಬೇಕು. ಆಗ ಯಾರೂ ಯಾವುದಕ್ಕೂ ಅಂಜಬೇಕಾಗಿಲ್ಲ. ಹೃದಯದಲ್ಲಿ ವಾಸ ಮಾಡುವ ಹರಿ ಎಂದಿಗೂ ನಮ್ಮ ರಕ್ಷಾ ಕವಚವಾಗಿ ರಕ್ಷಿಸುತ್ತಾನೆ. ಓಂ ಶ್ರೀ ಸಾಯಿ ಪ್ರಣಾಮ್.